ಎಲ್ಲರಿಗೂ ನಮಸ್ಕಾರ. ಇವತ್ತು ಪನ್ನೀರ್ ಪಲಾವ್ ಮಾಡೋದನ್ನು ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ತರಕಾರಿಗಳೆಲ್ಲ ಬೀನ್ಸು, ಕ್ಯಾರೆಟು, ಬಟಾಣಿ, ಹಾಗೆ ಸ್ವಲ್ಪ ಪುದೀನ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಅದನ್ನೆಲ್ಲನೂ ಹುರ್ಕೋಬೇಕು. ಆಮೇಲೆ ಮತ್ತು ಈರುಳ್ಳಿ, ಟೊಮೊಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, ಆಮೇಲೆ ಒಗ್ಗರಣೆ ಹಾಕೋದಕ್ಕೆ ಮಸಾಲೆ ಸಾಮಾನುಗಳು, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು ಎಲ್ಲನೂ ಬೇಕಾಗತ್ತೆ. ಆಮೇಲೆ ಖಾರ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಮಸಾಲೆ ಪುಡಿ ಅವನ್ನ ಹಾಕ್ಕೋಬೇಕು. ಈಗ ಮೊದಲು ಸ್ವಲ್ಪ ಈರುಳ್ಳಿನ ಹುರ್ಕೊಳ್ಳೋಣ. ಅದನ್ನು ಈರುಳ್ಳಿ, ಪುದೀನ ಅದೆಲ್ಲನೂ ಹುರ್ಕೋಬೇಕು. ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಹಾಕಿಬಿಟ್ಟು ಹಾಗೆ ಈರುಳ್ಳಿನ ಫ್ರೈ ಮಾಡೋಣ. ಮೊದಲು ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕದು. ಈ ಥರ ಮೆತ್ತಗಾದ್ಮೇಲೆ ಅದಕ್ಕೆ ಟೊಮೊಟೊ ಹಾಕೋಣ. ಹಸಿಮೆಣಸಿಕಾಯಿ ಮೊದಲು, ಆಮೇಲೆ ಟೊಮೆಟೊ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕೋಣ. ಟೊಮೊಟೊನು ಅದು ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಮೆತ್ತಗಾಗೋ ಥರ ಹುರಿದ್ಮೇಲೆ ಸ್ವಲ್ಪ ಇದಕ್ಕೆ ಈ ಥರ ಮೆತ್ತಗಾಗಬೇಕಿದೆ ಫುಲ್ಲು. ಆಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಹಾಕೋಣ. ಅದು ಪುದೀನೂ ಬೇಗ ಮೆತ್ತಗಾಗ್ಬಿಡುತ್ತೆ, ಆದ್ದರಿಂದ ಸ್ವಲ್ಪ ಲೇಟಾಗಿ ಹಾಕೋಣ ಅದನ್ನು. ಇವಾಗ ಸ್ವಲ್ಪ ಕೊತ್ತಂಬರಿನೂ ಹಾಕ್ಬಿಡೋಣ ಇದರಲ್ಲೇ. ಅದೆಲ್ಲ ಚೆನ್ನಾಗಿ ಮೆತ್ತಗಾದ್ಮೇಲೆ ಲಾಸ್ಟಿಗೆ ಈ ಕಡೆ ಇನ್ನೊಂದು ಕಡೆಗೆ ಇದನ್ನು ಪನ್ನೀರನ್ನು ರೆಡಿ ಮಾಡ್ಕೊಳ್ಳೋಣ. ಪನ್ನೀರ್ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿಬಿಟ್ಟು ಅದನ್ನ ಪನ್ನೀರು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಒಂಥರ ಮೇಲೆಲ್ಲ ಕೆಂಪು ಚೆನ್ನಾಗಿ ಬರಬೇಕು. ಆವಾಗ ಈ ಕಡೆಗೆ ಇದನ್ನು ಹುರಿದು ಮೆತ್ತಗಾಗಿದೆ, ಇದನ್ನು ಆರಕ್ಕೆ ಬಿಡಬೇಕು. ಇದನ್ನು ಸ್ವಲ್ಪ ಕೊಬ್ಬರಿ ಹಾಕಿಬಿಟ್ಟು ಆರಕ್ಕೆ ಬಿಡಬೇಕು. ಆಮೇಲೆ ಅದನ್ನು ರುಬ್ಕೋಬೇಕು. ಈ ಕಡೆ ಪನ್ನೀರ್ ನೋಡಿ ಈಗ ಚೆನ್ನಾಗಿ ಇದಾಗಿದೆ, ಬೆಂದಿದೆ. ಇವಾಗ ಒಂಥರ ಕ್ರಿಸ್ಪಿ ಬರುತ್ತೆ. ಆವಾಗ ಇದು ಪಲಾವ್ನಲ್ಲಿ ಬಾಯಿಗೆ ಬಂದರೆ ಚೆನ್ನಾಗಿರುತ್ತೆ ಅದು. ಈಗ ಈ ನಂತರ ಇದನ್ನು ಒಂದು ಸೈಡ್ ಇಟ್ಬಿಡೋಕೆ, ಇದು ಆರಬೇಕು. ಆಮೇಲೆ ಇದು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಈರುಳ್ಳಿ ಅದೆಲ್ಲ ಇದು ಮಿಕ್ಸಿ ಮಾಡಿಬಿಡೋಣ ಅದನ್ನು. ಅದು ಮಿಕ್ಸಿ ಮಾಡಿದ್ದಾದಮೇಲೆ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಮಿಕ್ಸಿ ಮಾಡೋಣ ಅದಕ್ಕೆ. ಈ ಕಡೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಮೊದಲು ಮಸಾಲೆ ಸಾಮಾನುಗಳನ್ನು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಬಿಡೋಣ. ಕ್ಯಾರೆಟು, ಬೀನ್ಸು, ಬಟಾಣಿ, ಆಲೂಗಡ್ಡೆ ಅದೆಲ್ಲ ಹಾಕ್ಕೊಳ್ಳೋಣ. ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಲಿ. ಅದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅದರದ್ದೆಲ್ಲ ಘಮ ಬಿಟ್ಕೊಳ್ಳುತ್ತೆ. ನಮ್ಮ ಮಸಾಲೆ ಸಾಮಾನದ್ದೆಲ್ಲ ತರಕಾರಿನಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅವಾಗ. ಈಗ ಅದನ್ನ ಒಂಥರ ಚೆನ್ನಾಗಿ ಬೆಂದು ಇದಾದಮೇಲೆ ಅದಕ್ಕೆ ಸ್ವಲ್ಪ ಇದನ್ನು ಹಾಕೋಣ. ರುಬ್ಬಿದ್ದ ಮಸಾಲೆಯನ್ನು ಅದಕ್ಕೆ ಹಾಕೊಂಬಿಡೋಣ. ರುಬ್ಬಿದ ಮಸಾಲೆ ಹಾಕ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು. ಅಷ್ಟೊತ್ತು ಅದನ್ನು ಫ್ರೈ ಮಾಡಬೇಕು. ಅದರಲ್ಲಿ ಅದು ಎಣ್ಣೆಯಲ್ಲಿ ತರಕಾರಿ ಎಲ್ಲ ಮಿಕ್ಸ್ ಆಗಿಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪಲಾವ್. ನೀವು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡು ಒಂದು ಸತಿ ಮಾಡಿಕೊಂಡು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮತ್ತೆ ಬೇಕು ಅಂತ ಕೇಳ್ತಾರೆ ಮನೆಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಂಗೆ ಮಸಾಲೆ ಪುಡಿ, ಖಾರ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದೆಲ್ಲ ಖಾರ ಪುಡಿ, ಮಸಾಲೆ ಪುಡಿ, ಉಪ್ಪು ಎಲ್ಲ ತರಕಾರಿಗಳಿಗೆ ತರಕಾರಿ ಒಳಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಬೇಕು. ಮಿಕ್ಸಿನ ಸ್ವಲ್ಪ ತೊಳ್ಕೊಂಡು ಅದರೊಳಗೆ ಹಾಕ್ಕೊಂಬಿಡೋಣ ಅದನ್ನಲ್ಲೇ. ಆ ನೀರು ವೇಸ್ಟ್ ಮಾಡೋದು ಬೇಡ ಅದರಲ್ಲಿ, ಯಾಕಂದರೆ ರುಬ್ಬಿದ್ದೆಲ್ಲ ಮಸಾಲೆ ಅದರೊಳಗೆ ಇರ್ತೈತೆ. ಹಾಗಾಗಿ ಅದನ್ನ ವೇಸ್ಟ್ ಮಾಡೋದು ಬೇಡ. ಅದು ಮಧ್ಯ ತುಪ್ಪ ಕಾಯ್ಸೋಕ್ಕಿಟ್ಟಿದ್ದೆ, ಅದಕ್ಕೆ ಅದು ಬರ್ತಾಯಿದೆ, ಏನು ತೊಂದರೆ ಇಲ್ಲ. ಈ ಕಡೆ ಅಕ್ಕಿ ಎಲ್ಲ ನೆಂದಿರುತ್ತೆ ಚೆನ್ನಾಗಿ. ಅದೇ ಬಾಸುಮತಿ ರೈಸು ಮತ್ತು ನಾರ್ಮಲ್ ನಾರ್ಮಲ್ ಅಕ್ಕಿನೂ ಹಾಕಿ ಇದನ್ನು ಮಾಡಬೇಕು. ಅದು ತುಂಬ ಚೆನ್ನಾಗಿ ಎರಡೂ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ದು. ಈಗ ಅದೆಲ್ಲನೂ ಹಾಕಿ ಆಮೇಲೆ ಪನ್ನೀರ್ ಹುರಿದಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಮುಚ್ಚಿಬಿಡ್ಬೇಕು. ಇವಾಗ ಮುಚ್ಚಿಬಿಟ್ಟು ಒಂದೇ ಒಂದು ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ ಅವಾಗ. ಇವಾಗ ಕುಕ್ಕರ್ ಕೂಗ್ತಾ ಇದೆ, ರೆಡಿಯಾಗಿದೆ ಅಂತ ಅನಿಸುತ್ತೆ. ನೋಡೋಣ ಕುಕ್ಕರ್ ತೆಗೆದ್ಬಿಟ್ಟು ಹೆಂಗಾಗಿದೆ ಅಂತ. ವಾವ್, ತುಂಬ ಚೆನ್ನಾಗಿ ಬಂದಿದೆ.
ನನ್ನ ಮೊಮ್ಮಗಂತೂ ತುಂಬ ಇಷ್ಟ ಈ ಪಲಾವ್, ಪನ್ನೀರ್ ಪಲಾವ್ ಅಂದರೆ ತುಂಬ ಇಷ್ಟ ಅವನಿಗೆ. ನಾವು ಇದ್ರ ಜೊತೆ ಈರುಳ್ಳಿ ಆಮೇಲೆ ನಿಂಬೆಹಣ್ಣು, ಈರುಳ್ಳಿ ಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ತಿಂತೀವಿ. ನಮಗೆ ತುಂಬ ಇಷ್ಟ ಆ ಥರ. ಈ ಮೊಸರು ಬಜ್ಜಿ ಮಾಡೋದಕ್ಕಿಂತಲೂ ನಮಗೆ ಈ ಥರ ತುಂಬ ಇಷ್ಟ. ನೀವು ಈ ಥರ ಒಂದು ಸಲ ಮಾಡಿ ನೋಡಿ. ನನ್ನ ಮೊಮ್ಮಗಂತೂ ತುಂಬ ತುಂಬ ಇಷ್ಟ ಆಗುತ್ತೆ ಈ ಪಲಾವ್. ಅವನೇ ಹೇಳ್ತಾನೆ ನೋಡಿ ಆಮೇಲೆ ಹೆಂಗಿದೆ ಅಂತ. ಅಮ್ಮ ಪಲಾವ್ ಮಾಡು ಅಂತ ಹೇಳ್ತಿರ್ತಾನೆ. ಹೇಳಿದ ಫುಲ್ ಸೂಪರ್ ಇರುತ್ತೆ. ಫುಲ್ ಸೂಪರ್ ಇರುತ್ತೆ. ನೀವು ಮಾಡ್ತೀನಿ ನೀವು ಮಾಡ್ತೀನಿ.